ವೇದವಾಕ್ಯವನ್ನೆಲ್ಲ ಬೋಧದಿಂತನ್ನಡದೆ ಬೋಧಿಸುತ್ತ ಜನರ ವೇದಾವತಿ ಕೆಡಿಸುವ ಸಾವುಗಳಿಗೆ ಮಣಿಯುವೆನು ಸಾವುಗಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಲೋಲ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜರಿಕೆ ತನಕ ಬಾಳ ಕೂಗುತ್ತಲಿಪ್ಪನೇ ಶಾಸ್ತ್ರವೆಂಬುವ ಬಾಳ ಶಕ್ತಿಯ ಸಿಂಹಗಜ್ಜರಿ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಲ್ಲೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 7ನೇ ಅಧ್ಯಾಯದ 12ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಅಖಂಡ ಅದ್ವೈತ ಸ್ವರೂಪದ ಅಪರೋಕ್ಷ ಅನುಭವ ಮಾಡಿಕೊಳ್ಳುವುದಕ್ಕಾಗಿ ಕೆಲವು ವಿಚಾರಗಳನ್ನು ಗೀತೆಯಲ್ಲಿ ಪ್ರತಿಪಾದನೆಯನ್ನು ಮಾಡಿ ಈ ವಿಷಯವನ್ನು ಮತ್ತೆ ಉಪಸಂಹಾರ ಮಾಡುವುದಕ್ಕಾಗಿ ಈ 12ನೆಯ ಶ್ಲೋಕದಲ್ಲಿ ಮಹಾತ್ಮರು ಏ ಚ ಏವ ಸಾತ್ವಿಕ ಭಾವ ರಾಜಸ ತಾಮಸ ಚ ಏ ಮತ್ ಏವೈತಿ ತಾನ್ ವಿಧಿ ನ ತೋ ಅಹಂ ತೇಷು ತೇ ಅಂತ. ಅಂದರೆ ಇದರ ಭಾವಾರ್ಥ, ಇಲ್ಲಿ ಯಾವ ಮನುಷ್ಯನಲ್ಲಿ ಇರುವಂಥ ಸತ್ವಗುಣ, ರಜಗುಣ, ತಮೋಗುಣ ಅನ್ನುವಂಥದ್ದು 3 ಗುಣದ ಸ್ವಭಾವಗಳು. ಈ 3 ಗುಣದಲ್ಲಿ 3 ಭಾವನೆಗಳು ತೋರ್ತವೆ.
ಸತ್ವಗುಣದ ಭಾವನೆ ಬೇರೆ, ರಜಗುಣದ ಭಾವನೆ ಬೇರೆ, ತಮಗುಣದ ಭಾವನೆ ಬೇರೆ. ಆದರೂ ಯಾವ ಯಾವ ಭಾವನೆಗಳು ಇವೆಯೋ ಅವುಗಳೆಲ್ಲ ನಿನ್ನಿಂದಲೇ ಉತ್ಪತ್ತಿ ಆದವುಗಳೆಂದು ತಿಳಿದುಕೋ ಅಂದರು. ಮತ್ತೆ ಅವು ಬೇರೆ ನೀನು ಬೇರೆ ಅಂತ ಅರ್ಥ ಅಲ್ಲ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಆ ಗುಣಗಳು ನನ್ನಲ್ಲಿಲ್ಲ, ನನ್ನಲ್ಲಿ ಆ ಗುಣಗಳು ಇಲ್ಲ. ಯಾಕಂದ್ರೆ ಆ ಪರಮಾತ್ಮನು ಯಾವ ಯಾವ ಜೀವಿಗಳಲ್ಲಿ ಹೇಗೆ ಹೇಗೆ ಇದ್ದಾನೆ ಎಂಬುದನ್ನು ಹೇಳಲು ಆರಂಭ ಮಾಡಿದರೆ ಮಹಾತ್ಮರಿತರ ಕೋಟಿ ಕೋಟಿ ಜನ್ಮಗಳಾದರೂ ಸಾಲುವುದಿಲ್ಲ, ಸಾಕಾಗುವುದಿಲ್ಲ. ಯಾಕಂದ್ರೆ ಅದು ಇದು ಅಂತ ಒಂದೊಂದು ಹೇಳೋದಕ್ಕಿಂತ ಸಮಸ್ತ ಪದಾರ್ಥಗಳಲ್ಲಿ ಪರಮಾತ್ಮನೇ ಇದ್ದಾನೆ. ಅದಕ್ಕಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಹೇಗೆ ಹೇಗೆ ಅನ್ನೋದಕ್ಕಿಂತ ಅನಿರ್ವಚಯ ಖ್ಯಾತಿಗೆ ಎಲ್ಲವೂ ಒಪ್ಪ್ಯಾವ. ಆ ಕಾರಣಕ್ಕಾಗಿ ಹೇಗೆ ಸಪ್ತ ಆಭರಣಗಳಲ್ಲಿ ಬಂಗಾರವೇ ಸಾರಭೂತವಾದಂತೆ ತಿಳಿಯಬೇಕು. ಮಡಿಕಾದಿಗಳು ಎಲ್ಲವೂ ಮಣ್ಣಿನಲ್ಲಿ ಸಾರಭೂತವಾಗಿಯಂತೆ ತಿಳಿಯಬೇಕು ವಿನಃ ಬೇರೆ ಇಲ್ಲ. ಆದರೆ ಸಾಮಾನ್ಯ ದೃಷ್ಟಿಗೆ ಇವು ಒಳ್ಳೆಯವು ಕೆಟ್ಟವಂತ ಕಾಣ್ತಾವ ಸಾಮಾನ್ಯವಾಗಿ ನೋಡಿದರೆ. ಆದರೆ ಇಲ್ಲಿ ಅವು ಪರಮಾತ್ಮನಿಗಿಂತ ಭಿನ್ನವಾದ ವಸ್ತುಗಳೆಂದು ಅಲ್ಲವೆಂದು ಸ್ಪಷ್ಟವಾಗುತ್ತದೆ. ಬಂಗಾರ ಅಂಗಡಿಯಲ್ಲಿ ಹೋದಾಗ ಸಾಮಾನ್ಯ ವಸ್ತುಗಳು ವಿಶೇಷವಾದ ವಸ್ತುಗಳನ್ನು ತೋರ್ತಾವಲ್ಲ, ಇವು ಬಹಳ ಕಡಿಮೆ ಬೆಲೆ ಉಳ್ಳವು, ಇವು ಬಹಳ ಬೆಲೆ ಉಳ್ಳವು ಅಂತ ತೋರ್ತದ. ಆದರೂ ಕೂಡ ಅವುಗಳಲ್ಲಿ ಬಂಗಾರವೇ ಅಧಿಷ್ಠಾನ ಇದೆವಿನ ಕಡಿಮೆ ಹೆಚ್ಚು ಅನ್ನೋದು ಇಲ್ಲವೇ ಇಲ್ಲ ಅಂತ. ಕಡಿಮೆ ಇಲ್ಲದೆ ಹೆಚ್ಚಲ್ಲದ. ಹೀಗಾಗಿ ಪರಮಾತ್ಮನ ಸ್ವರೂಪ ಅದು ಉಪಾಧಿ ದೃಷ್ಟಿ ನಮ್ಮ ದೃಷ್ಟಿಯ ಅಧಿಷ್ಠಾನವಾಗುವ ಹೋದರೆ ಅಲ್ಲಿ ಒಳ್ಳೆಯದಿಲ್ಲ, ಅಲ್ಲಿ ಕೆಟ್ಟದ್ದೂ ಇಲ್ಲ ಅಂತ. ಆದರೆ ಎಲ್ಲವೂ ಪರಮಾತ್ಮನೇ ಎಂದು ಅನುಭವ ಆಗಬೇಕಾದರೆ ಜಗತ್ತಿನಲ್ಲಿ ರಾಮನು ಇದ್ದಾನೆ, ರಾವಣ ನಾನು, ಇಬ್ಬರು ಇದ್ರು. ಇಬ್ಬರು ಪರಮಾತ್ಮನ ಸ್ವರೂಪರೇ. ಆದರೂ ಭಕ್ತರಲ್ಲಿ ಭೇದ ನೋಡ್ರಿ. ಭಕ್ತರು ಮೊದಲು ರಾಮನಲ್ಲಿ ಪರಮಾತ್ಮನನ್ನ ನೋಡ್ರಿ ಅಂದ್ರು. ರಾಮನಲ್ಲಿ ಪರಮಾತ್ಮ, ಪರಮಾತ್ಮನೇ ರಾಮ, ರಾವಣನೇ ಪರಮಾತ್ಮ, ಪರಮಾತ್ಮನೇ ರಾವಣ ಅಂತ ಹೇಳಿಲ್ಲ. ಆದರೂ ಕೂಡ ಇಬ್ಬರಲ್ಲಿ ಪರಮಾತ್ಮ ಆನೋ ಇಲ್ಲಲ್ಲಿ ಇದ್ದರೂ ಕೂಡ ರಾವಣನಲ್ಲಿ ಪರಮಾತ್ಮನನ್ನು ನೋಡುವುದು ಕಷ್ಟ. ರಾಮನಲ್ಲಿ ಪರಮಾತ್ಮನ ನೋಡುವ ಭಾವನೆ ಇಡುವುದು ಅದು ಬಹಳ ಸರಳ ಅಂತ. ಆದರೆ ರಾವಣನಲ್ಲಿ ಪರಮಾತ್ಮನನ್ನ ಕಾಣುವುದು ಕಷ್ಟ. ರಾಮನಲ್ಲಿ ಪರಮಾತ್ಮನನ್ನ ನೋಡುವುದು ಸುಲಭ. ಸಿದ್ಧಾವಸ್ಥೆಯಲ್ಲಿ ರಾವಣರಿಬ್ಬರು ಒಂದೇ. ಒಳ್ಳೆಯದು ಪರಮಾತ್ಮ ಸ್ವರೂಪ, ಕೆಟ್ಟದ್ದು ಅವನಿಗಿಂತ ಬೇರೆ ಎಂಬುದು ತತ್ವಜ್ಞಾನ ಆಗಲಾರದು. ಸಮಸ್ತ ದೃಷ್ಟಿಯಲ್ಲಿ ಆ ತತ್ವಜ್ಞಾನ ಅಲ್ಲ ಅಂತಾರ. ಯಾಕೆಂದರೆ ಅದು ಉಪಾಧಿ ದೃಷ್ಟಿ. ನಾವು ಒಳ್ಳೆಯವರು ಇವರು ಕೆಟ್ಟವರು ಅಂತ ಏನು ಜಗತ್ತಿನ ಕರಿತೇವಲ್ಲ, ಯಾರೇ ಇರಲವರು, ಕಳ್ಳನೇ ಇರಲಿ, ಸುಳ್ಳನೇ ಇರಲಿ, ಧರ್ಮಿಷ್ಠನೇ ಇರಲಿ, ಪಾಪಿಷ್ಠನೇ ಇರಲಿ, ಅವೆಲ್ಲರನ್ನು ನೋಡೋದು ಯಾವ ದೃಷ್ಟಿಯಿಂದ? ದೇಹ ದೃಷ್ಟಿಯಿಂದ, ಶರೀರ ದೃಷ್ಟಿಯಿಂದ
ಅವನ ಅಂತಃಕರಣ ದೃಷ್ಟಿಯಿಂದ ಅವನು ಒಳ್ಳೆಯವನು ಕೆಟ್ಟವನೇ ವಿನಃ ಪರಮಾತ್ಮನ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಒಂದೇ ಅಂತ. ರಾವಣನಲ್ಲಿ ಆನಿಲ್ಲ ಪರಮಾತ್ಮ. ಕೊನೆಗೆ ರಾವಣ ಇಬ್ಬರು ಜೀವನ್ಮುಕ್ತರಂತೂ ಬರೆದರು. ರಾವಣನು ಜೀವನ್ಮುಕ್ತನೇ, ರಾಮನು ಜೀವನ್ಮುಕ್ತನೇ. ಹಾಗಾಗಿ ನಾವು ಇಲ್ಲಿ ಬಾಹ್ಯದಲ್ಲಿ ತೋರಿ ಬರುವ ದೇವಋಷಿಗಳು, ಬ್ರಾಹ್ಮಣರು, ಗೋವುಗಳು, ಸಕ್ಕರೆ ಮೊದಲಾದವುಗಳು, ಅಂತ್ಯದಲ್ಲಿ ತೋರುವ ಶಮದಮಾದಿ ವೃತ್ತಿಗಳು ಸಾತ್ವಿಕ ಭಾವಿಸುತ್ತೇವೆ. ಈ ಭಾವನೆಗಳಿಂದ ಇವೆಲ್ಲ ಬೇರೆ ಬೇರೆ ಕಾಣ್ತಾರೆ ವಿನಃ ಆತ್ಮದೃಷ್ಟಿಯಿಂದ ನೋಡಿದ್ರೆ ಅದು ಒಂದೇ ಒಂದು. ಯಾಕಂದ್ರೆ ಸಕಲ ಜೀವರಾಶಿಗಳು, ದೇವಋಷಿಗಳು, ರಾಗದ್ವೇಷಾದಿಗಳು, ಹರ್ಷ, ಅಂತರ್ಯದಲ್ಲಿರುವ ರಜೋಗುಣದ ವೃತ್ತಿಗಳು, ರಾಕ್ಷಸರು, ಪಿಶಾಚಿಗಳು, ಕ್ಷುದ್ರ ಜಂತುಗಳು, ಶ್ವಾನ ಮೊದಲಾದವುಗಳು, ಇವೆಲ್ಲ ನೀರುಳ್ಳಿ, ಬೆಳ್ಳುಳ್ಳಿ ಮೊದಲಾದ ಪದಾರ್ಥಗಳು ಬಾಹ್ಯದಲ್ಲಿ ಇರುವ ತಮೋಗುಣದ ಭಾವಗಳು. ಹೀಗೆ ಅನಂತ ವಿಚಾರವನ್ನು ಮಾಡಿದಾಗ ಇಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಪರಮಾತ್ಮ ಹೇಗಿದ್ದಾನೆ ಅಂತ ವಿಚಾರ ಮಾಡಿದ್ರೆ ಅದು ಮಣ್ಣು ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರಬಹುದು, ತಾಮ್ರ ಇರಬಹುದು, ಯಾವುದೇ ಇದ್ದರೂ ಕೂಡ ಅದು ಒಂದೇ ಅಂತ ಹೇಳಲ್ಲ. ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅಂದಾಗ ಎಲ್ಲವೂ ಒಂದೇ ಪರಮಾತ್ಮ ಸ್ವರೂಪ ಅಂತ ನೀ ತಿಳ್ಕೋ ಅಂತ ಇಲ್ಲಿ ಹೇಳಿ, ಅಂದರೆ ಪರಮಾತ್ಮನನ್ನ ಹಿಡಿದರೆ 100ರಲ್ಲಿ 10 ಅಂತರ್ಭೂತವಾಗುತ್ತವೆ, ಇವು ಸಹ ಕೈ ಸೇರುತ್ತವೆ. ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯ ಮುಗಿತಾ ಬಂತು. ಮುಂದೆ ಏನು ಹೇಳ್ತಾರಂದ್ರೆ ತ್ರಿಭಿ ಗುಣಮಯಿ ಭಾವೈ ಏಭಿ ಸರ್ವಂ ಇದಂ ಜಗತ್ ಮೋಹಿತಂ ನ ಅಭಿಜಾನತಿ ಮಾಂ ಏಭ್ಯ ಪರಂ ಅವ್ಯಯಂ ಅಂತ ಈ ಶ್ಲೋಕದಲ್ಲಿ ಗುಣಗಳ ಕಾರ್ಯರೂಪದಿಂದ ಈ 3 ಸಾತ್ವಿಕ, ರಾಜಸ, ತಾಮಸ ಈ ಭಾವನೆಗಳಿಂದ ಈ ಸಮಸ್ತ ಜಗತ್ತೆಲ್ಲ ಮೋಹಕ್ಕೆ ಒಳಗಾಗಿದೆ. ಆದ್ದರಿಂದ ಈ 3 ಗುಣಗಳಿಂದ ಬೇರೆಯಾದ ಅವಿನಾಶಿಯಾದ ನನ್ನನ್ನು ನೀನು ಯಥಾರ್ಥವಾಗಿ ತಿಳಿದು ನೋಡು. ಯಥಾರ್ಥವಾಗಿ ಅಂದರೆ ಏನನ್ನ ಕೂಡಿಸದೆ, ಏನನ್ನ ಕಳೆಯದೆ ಇದ್ದಕ್ಕೆ ಇದ್ದಂತೆ ನೋಡುವುದು ಯಥಾರ್ಥ. ಪರಮಾತ್ಮನಲ್ಲಿ ಏನನ್ನು ಮತ್ತೊಂದು ಕೂಡಿಸೋಕ್ಕೂ ಬರಂಗಿಲ್ಲ, ಕೂಡಿಸಿದು ಕೂಡಂಗಿಲ್ಲ, ಕಳೆಯಕ್ಕೂ ಬರಂಗಿಲ್ಲ, ಕಳೆದರೂ ಅದು ಹೋಗೋದಿಲ್ಲ. ಹೀಗೆ ಇರುವಂಥದ್ದು ಏನಂದರೆ ಅದು ಆತ್ಮದ, ಅದನ್ನು ನೀನು ನೋಡು ಅಂದರು. ಇಲ್ಲಿ ಈ ಗುಣಗಳು ಏನು ಮಾಡಿದವು ಅಂದರೆ ಜೀವಿಗಳನ್ನು ಮೋಹಿತವಾದ ಸಮಸ್ತ ಜಗತ್ತು ಇವುಗಳಿಗಿಂತ ವಿಲಕ್ಷಣನೂ ಅವ್ಯಯನೂ ಆದ ನನ್ನನ್ನು ತಿಳಿದುಕೊಳ್ಳದೆ ಇರುವುದೇ ಈ ಜಗತ್ತಿನ ಮೋಹಕ್ಕೆ ನಾವು ಕಾರಣ ಆಗಿವೆ. ನಮ್ಮ ಸ್ವರೂಪವನ್ನು ನಾವು ತಿಳಿಲಾರ್ದ ಉಳಿದವನ್ನು ತಿಳಿದುಕೊಂಡು ಮೋಹಕ್ಕೆ ನಾವೇ ಗುರಿಯಾಗಿವೆ ವಿನಃ ನೆನಪಿನಲ್ಲಿಡಬೇಕಾದ ಮುಖ್ಯ ವಿಷಯ ಏನಂದರೆ ಶಾಸ್ತ್ರ ಏನು ಹೇಳ್ತದಂದರೆ ಈ ಪ್ರಪಂಚವನ್ನು ಈ ಜಗತ್ತನ್ನು ತ್ರಿಗುಣ ಆತ್ಮಕವೆಂದು ಹೇಳುತ್ತದೆ. ಈ ಜಗತ್ತು, ಈ ಪ್ರಪಂಚ 3 ಗುಣದಿಂದ ಕೂಡಿದ. ಅಂದರೆ ಪಿಂಡವೇ ಆಗಲಿ ಬ್ರಹ್ಮಾಂಡವೇ ಆಗಲಿ 3 ಗುಣಗಳಿಂದ ಉತ್ಪತ್ತಿಯಾದದ್ದು. ಸಂಸಾರಿಗಳಾದ ಜೀವರು ಆತ್ಮದೃಷ್ಟಿ ಇಲ್ಲದೆ ಬಾಹ್ಯ ದೃಷ್ಟಿಯನ್ನು ಅವಲಂಬಿಸಿ
ನಾವೇನು ಮಾಡೀವಿ ಅಂದರೆ ಆತ್ಮದೃಷ್ಟಿ ಇಲ್ಲ ನಮ್ಗೆ, ಬಾಹ್ಯ ದೃಷ್ಟಿ ಇರುವ ಕಾರಣ ಬಾಹ್ಯದಲ್ಲಿ ಈ ಸಾಮಾನ್ಯವಾಗಿ ನಾವು ಕುಂತು ಕಣ್ಣು ಮುಚ್ಚಿದ್ವಂದ್ರೆ ಬಾಹ್ಯದ್ದು ಏನು ಕಾಣಂಗಿಲ್ಲ ನಮಗೆ. ಬಾಹ್ಯ ಜಗತ್ತಿಲ್ಲೇನು, ಪ್ರಪಂಚಲ್ಲೇನು, ವಸ್ತು ಪದಾರ್ಥಗಳಿಲ್ಲೇನು ಎಲ್ಲ ಇದ್ರೂ ಕೂಡ ನನಗೆ ಯಾಕೆ ಕಾಣೋದಿಲ್ಲ ಅಂದರೆ ಅಂತರ್ದೃಷ್ಟಿಯಾದಾಗ ಬಾಹ್ಯ ದೃಷ್ಟಿ ಇಲ್ಲ. ಬಾಹ್ಯ ದೃಷ್ಟಿ ಇಲ್ಲ ಅಂದಾಗ ಹೊರಗೆ ಇರುವಂಥ ಯಾವ ಪದಾರ್ಥಗಳು ನಿನಗ ಮೋಹವನ್ನು ಮಾಡೋದಿಲ್ಲ, ಯಾಕಂದ್ರೆ ಅವು ನಿನಗೆ ಕಾಣೋದೇ ಇಲ್ಲ ಅಂತ. ಹಾಗಾಗಿ ಈ ಒಂದು ಗುಣಗಳು ಕೂಡ ಪರಮಾತ್ಮನು ಅಧಿಷ್ಠಾನನಾಗಿದ್ದರು. ಆ ಗುಣಗಳನ್ನು ತಮ್ಮ ಬೆಳಕಿನಿಂದ ಬೆಳಗುತ್ತಿದ್ದರು. ಪ್ರಪಂಚದ ಸರ್ವ ಪದಾರ್ಥಗಳನ್ನು ಬೆಳಗುವ ಸೂರ್ಯನು ಹೇಗೆ ಅಂದರೆ, ದೃಷ್ಟಾಂತ ನಿಮಗೆಲ್ಲರಿಗೂ ಗೊತ್ತದ. ಸೂರ್ಯದೇವ ಇಡೀ ಜಗತ್ತನ್ನು ಬೆಳಗ್ತಾನಿಲ್ಲ, ಇಡೀ ಜಗತ್ತು ಒಂದು ಊರು ಕೇರಿ ಅಂತಲ್ಲ. ಆದರೂ ಕೂಡ ಅದರಲ್ಲಿ ಇರುವಂಥ ಒಂದು ಜೀವಿ ಗೂಬೆ ಅಂತ ಅದ. ಆ ಗೂಬೆ ಸೂರ್ಯನನ್ನ ನೋಡಲಾರದಂತೆ. ಆ ಗೂಬೆ ಸೂರ್ಯನ ನೋಡ್ತದೇನೋ ಇಲ್ಲ, ಸೂರ್ಯ ಇಲ್ಲೇನೋ ಇದ್ದಾನೆ. ಅದರಂತೆ ವಿವೇಕಿಯಾದವನು ಇದನ್ನು ತಿಳಿದು ಗುಣಕಾರ್ಯಗಳಾದ ಬಾಹ್ಯ ವಸ್ತುಗಳಿರುವ ತಾದಾತ್ಮ ಅಧ್ಯಾಸವನ್ನು ಬಿಟ್ಟು ಬಿಡಬೇಕು. ತಾದಾತ್ಮ ಅಧ್ಯಾಸ ಅಂದ್ರೆ ಅದೇ ಅಲ್ಲಿಗೆ ಹೋಗಬೇಕು. ಕಾದ ಕಬ್ಬಿಣದ ಗುಂಡು ಅಂತ, ಬೆಂಕಿಯಾದ ಮತ್ತು ಕಬ್ಬಿಣದ ಎರಡು ಕೂಡಿದಾಗ ತಾದಾತ್ಮ ಹೇಗಾಗಿದೋ ಅದೇ ರೀತಿಯಲ್ಲಿ ಈ ದೇಹದಲ್ಲಿ ಆತ್ಮನ ತಾದಾತ್ಮ ಆಗ್ಯದ. ಪರಮಾತ್ಮನ ತಾದಾತ್ಮ ಎಲ್ಲಿ ಅಭೌತಿಕವಾಗಿರ್ತಂಥ ಪರಮಾತ್ಮನಲ್ಲಿ ಭೌತಿಕವಾದ ದೇಹ ತಾದಾತ್ಮವಾದಾಗ ಇದನ್ನ ಹೇಗೆ ನೋಡಬೇಕು ಅಂದ್ರೆ, ಅಲ್ಲಿ ಸುಡೋದು ಬೆಂಕಿಯ ಧರ್ಮ, ತೆಗ್ಗಾದದ್ದು ಗುಂಡಿನ ಧರ್ಮ ಅಂತ ಹೆಂಗ ತಿಳಿದಿವಿಲ್ಲ, ವಿವೇಕದಿಂದ ನೋಡ್ಬೇಕಲ್ಲಿ. ಹಾಗೆ ಇಲ್ಲಿ ಆ ಅಧ್ಯಾಸ ಎಲ್ಲ ಗುಣಗಳಲ್ಲಿಯೂ ತುಂಬಿರುವ ಪರಮಾತ್ಮನು ನನ್ನ ಆತ್ಮನೇ ಎಂದು ತಿಳಿದಿರುವ ಸಾತ್ವಿಕ ಸಾಧಕನು ಗುಣಕಾರ್ಯಗಳಿಗೆ ಮೋಹ ಪಡುವುದಿಲ್ಲ. ಅವನು ಮೋಹನೆ ಪಡೋದಿಲ್ಲ. ಅವ್ರ ವರ್ತನೆ ಬೇರೆ, ಅವರ ದಿನನಿತ್ಯದ ಕಾರ್ಯಗಳೇ ಬೇರೆ ಆಗ್ತಾವ. ಈಗ ಬೇರೆಯವ್ರು ನೋಡ್ರಿ, ಒಂದು ಅಂಗಡಿಗೆ ಒಂದು ಬಟ್ಟೆ ತರಬೇಕಂತ ಹೋದ್ರಂದ್ರೆ ಬೆಳಗ್ಗೆ ಅಂಗಡಿಯ ಒಳಗೆ ಹೋದ್ರೆ ಅಂಗಡಿಯವರು ಯಾವಾಗ ಎದ್ದು ಹೋದಾರೋ ಅಂತ ವಿಚಾರ ಬರೋವರೆಗೂ ಅದನ್ನು ತಗೊಳ್ಳೆ, ಇದನ್ನು ತಗೊಳ್ಳೆ, ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅಂತ. ಆದರೆ ವಿಚಾರವಂತರು ಮೈಗೆ ಒಂದು ಬಟ್ಟೆ ಬೇಕಾಗ್ಯದ, ಅದು ಯಾವುದಾದ್ರೆ ಏನು ಅಂತ. ಎಲ್ಲ ಬಟ್ಟೆಯಲ್ಲಿ ನೂಲೇ ಆದಂತ, ಎಲ್ಲ ಆಭರಣಗಳಲ್ಲಿ ಬಂಗಾರನೇ ಆದಂದಾಗ ವಸ್ತುಗಳಿಗೆ ಮೋಹ ಪರವಶರಾಗದೆ ಅಧಿಷ್ಠಾನದ ಕಡೆ ಲಕ್ಷ್ಯ ಇರ್ತದೆ. ಬಟ್ಟೆಯಲ್ಲಿ ಅಧಿಷ್ಠಾನ ಯಾವುದು? ನೂಲು. ಆ ದಾರ ನೋಡ್ತಾರೆ, ಎಲ್ಲರೂ ದಾರನ ಅದಲ್ಲ. ಎಷ್ಟು ಸರಳವಾಗಿ ತಿಳ್ಕೊಂಡ್ರೆ ಅವ್ರ ಜೀವನ ಹೆಂಗಿರ್ತದಂದ್ರೆ ಭಾಳ ಆನಂದ, ಭಾಳ ಆನಂದ ಅವ್ರಿಗೆ. ಈಗ ಕಾಲಲ್ಲಿ ಹಾಕುವಂಥ ಚಪ್ಪಲಿ ಸಹ 20 ಸಲ ನೋಡಿ ತಗೊಳಂಗಾಗ. ಯಾಕಂದ್ರೆ ಮೋಹಕ ವಸ್ತುಗಳಲ್ಲಿ ಹೋದಾಗ ನಮ್ಗೆ ಆಗ ಗತಿನೇ ಅದಂತ. ಹೀಗೆ ಜೀವದೃಷ್ಟಿಗೆ ಒಳ್ಳೆಯದು. ಈ ಕಾರ್ಯಗಳಿಗೆ ಮೋಹ ಪಡಲಾರದೆ ಇರುವುದೇ ಜೀವದೃಷ್ಟಿಗೆ ಒಳ್ಳೆಯದು. ನೋಡ್ರಿ, ದೇಹ ದೃಷ್ಟಿಗೆ ನಿನಗ ಒಳ್ಳೇದು ಕಾಣಿಸ್ತದ. ದೇಹ ದೃಷ್ಟಿಗೆ ಯಾವುದು ಒಳ್ಳೆಯದಾದ, ಜೀವ ದೃಷ್ಟಿಗೆ ಅದು ಕೆಟ್ಟದಾಗ್ತದೆ. ಜೀವ ದೃಷ್ಟಿಗೆ ಯಾವುದು ಒಳ್ಳೆಯದಾದ, ದೇಹ ದೃಷ್ಟಿಗೆ ಕೆಟ್ಟದಾಗ್ತದೆ.
ಈಗ ಅದಕ್ಕೆ ಆ ದೃಷ್ಟಿನೇ ಬೇರೆ, ಈ ದೃಷ್ಟಿನೇ ಬೇರೆ. ಹೀಗಾಗಿ ಒಳ್ಳೆಯದು ಕೆಟ್ಟದ್ದನ್ನು ನೋಡುವ ದೃಷ್ಟಿಯೇ ದೋಷ. ಎಲ್ಲವನ್ನ ಪರಮಾತ್ಮ ದೃಷ್ಟಿಯಿಂದ ನೋಡುವುದೇ ಗುಣ. ಎಲ್ಲವೂ ಪರಮಾತ್ಮ ದೃಷ್ಟಿ. ಎಲ್ಲ ಬಟ್ಟೆಯಲ್ಲಿ ನೂಲೆ ಆದ ಹಿಂಗೆ ನೋಡಿ ತಗೊಂಡಾಯ್ತಲ್ಲ, ಯಾವುದಾದ್ರೂ ಏನು ಮಾಡ್ತದ? ಆನಂದ ಕೊಡ್ತದಂತ. ಹೀಗೆ ಒಂದು ದೃಷ್ಟಾಂತ ಹೇಳ್ತಾರೆ ಇಲ್ಲಿ. ಉತ್ತರ ಪ್ರಾಂತ್ಯದಲ್ಲಿ ಲಖನೌ ಅನ್ನುವಂಥ ನಗರದ ಪಕ್ಕದಲ್ಲಿ ಒಂದು ನದಿ, ಎರಡು ದಂಡಗಳಲ್ಲಿ ಕುಟೀರಗಳನ್ನು ತಯಾರು ಮಾಡಿ ಅದರಲ್ಲಿ ವಾಸಿಸುವ ಕೆಲವು ಸಾಧುಗಳನ್ನು ನಾವು ನೋಡುತ್ತೇವೆ. ಮೊನ್ನೆ ಪಯಾಗ್ರಹ ಅಂತ ಆಯ್ತಲ್ಲ, ಅಲ್ಲೆಲ್ಲ ನದಿ ದಂಡೆ ಆ ಕಡೆ ಈ ಕಡೆ ಸಣ್ಣ ಸಣ್ಣ ನೂರಾರು ಕುಟೀರಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡುವ ಸಾಧುಗಳನ್ನು ಇವತ್ತಿಗೂ ನೀವು ನೋಡಬಹುದು. ಆ ಉತ್ತರ ಪ್ರದೇಶದಲ್ಲಿ ಗೃಹಸ್ಥರೆಲ್ಲರೂ ಸಾಧು ಪೋಷಣೆಯಲ್ಲಿ ನಿರತರಾದವರು. ವಿವೇಕಿಯಾದವನು ತನ್ನ ಗಳಿಕೆಯ ಒಂದು ಭಾಗವನ್ನು ಉತ್ತಮರಾದ ಸಾಧು ಸನ್ಯಾಸಿಗಳಿಗೆ ವಿಯೋಗ ಮಾಡಬೇಕಂತ. ಕೆಲವೊಂದು ಸಾಧು ಸನ್ಯಾಸಿಗಳಲ್ಲಿ ಇರ್ತಾರೆ, ಆದರೆ ತಮ್ಮ ಸಂಪತ್ತು ಮಾತ್ರ ಮನೆಗೆ ಇರಲಂತಾರೆ, ಇವನ್ನ ಸಾಧುಗಳಿಗೆ ಹೋಗಬಾರ್ದು ಅಂತಾರೆ. ಕೆಲವು ಮಂದಿ ಸಾಧುಗಳಿಗೆ ಧರ್ಮಶಾಸ್ತ್ರ ಪ್ರಕಾರ ಒಂದು ಭಾಗವನ್ನು ಅವ್ರಿಗೆ ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಕಚೇರಿ ಮುಂತಾದ ಅಧರ್ಮ ಕಾರ್ಯಗಳಿಗೆ ವಿನಿಯೋಗಿಸುವನು. ಉತ್ತರ ಪ್ರದೇಶದ ಗೃಹಸ್ಥರು ಧಾರ್ಮಿಕರಾದ್ದರಿಂದ ಸಾಧು ಸನ್ಯಾಸಿಗಳ ಪೋಷಣೆ ಸುಲಭವಾಗಿ ನಡೆದು ಹೋಗುತ್ತದೆ. ಆ ದೇಶದಲ್ಲಿ ನಿವಾಸ ಮಾಡುವ ಸಾಧುಗಳಿಗೆ ತಪಸ್ಸು ಮೊದಲಾದ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಇಷ್ಟೆಲ್ಲ ಇದ್ದಾಗ ಅವ್ರಿಗೆ ಅನುಕೂಲ ಆಗ್ತದಿಲ್ಲ. ಹಾಗೆ ಆ ನದಿ ದಂಡೆಯಲ್ಲಿ ಸಾಧನೆ ಮಾಡುತ್ತಿದ್ದ ಒಬ್ಬ ಸಾಧು ನದಿಗೆ ನೀರಿಗಾಗಿ ಎಲ್ಲರೂ ಬರುವ ಘಟ್ಟದಲ್ಲಿ ಕುಳಿತು ಬಂದಂತ ಪ್ರತಿಯೊಬ್ಬರನ್ನು ನೋಡಿ, ಹೇ ಪರಮಾತ್ಮನೇ, ಈ ರೂಪದಲ್ಲಿ ದರ್ಶನ ಕೊಟ್ಟೆಯ ಎಂದು ಸರ್ವ ಪದಾರ್ಥಗಳಲ್ಲೂ ಪರಮಾತ್ಮನನ್ನ ನೋಡುವ ದೃಷ್ಟಿಯನ್ನು ಅಭ್ಯಾಸ ಮಾಡ್ತಿದ್ದ. ಅದರಲ್ಲಿ ಒಬ್ಬ ಸಾಧು. ಸ್ತ್ರೀ ಪುರುಷರೇ ಬರಲಿ, ಶೂದ್ರಾದಿಗಳೇ ಬರಲಿ, ಪಶು ಪಕ್ಷಿ ನಾಯಿ ನರಿ ಮೊದಲಾದವೇ ಬರಲಿ, ಎಲ್ಲವೂ ಪರಮಾತ್ಮ ವೇಷಗಳೆಂದು ನಮಸ್ಕರಿಸುತ್ತಿದ್ದ. ತ್ವಮೇವ ಸರ್ವಂ ಮಮ ದೇವ ಅಂದಂಗ ಅವನ ಮಹಾಮಂತ್ರ ಅದೇ ಆಗಿತ್ತು. ಎಲ್ಲವೂ ಪರಮಾತ್ಮ ಸ್ವರೂಪ, ಪರಮಾತ್ಮನ ಸಾಕ್ಷಾತ್ ನನಗೆ ದರ್ಶನ ಕೊಡುತ್ತಾನ ಅಂತ ತಿಳ್ಕೊಂಡಿದ್ದ. ಆಕಾಶದಲ್ಲಿ ಮೇಘಗಳು ಉಂಟಾಗಿ ಆಕಾಶದಲ್ಲಿಯೇ ಇದ್ದರು. ಆಕಾಶದ ಇರುವಿಕೆಗೆ ಮೇಘದ ಅವಶ್ಯಕತೆ ಇಲ್ಲ. ಮೇಘಕ್ಕೆ ಆಕಾಶದ ಅವಶ್ಯಕತೆ ಇಲ್ಲ ನೋಡ್ರಿ. ಯಾಕಂದ್ರೆ ಮೋಡಗಳು ಆಕಾಶದಲ್ಲೇ ಉಂಟಾಗಿ ಆಕಾಶದಲ್ಲಿಯೇ ಇರ್ತಾವು. ಆಕಾಶದ ಇರುವಿಕೆಗೆ ಮೇಘದ ಅವಶ್ಯಕತೆ ಇಲ್ಲ. ಆಕಾಶಕ್ಕೆ ಮೇಘದ ಅವಶ್ಯಕತೆ ಅದೇನು? ಮೋಡದ ಅವಶ್ಯಕತೆ ಅದಕ್ಕೆ ಬೇಕಿಲ್ಲ. ಅಗ್ನಿಯಿಂದ ಹೊಗೆ ಉಂಟಾಗಿ ಅದು ಅಗ್ನಿಯ ಆಶ್ರಯದಲ್ಲಿ ಇದ್ದರೂ ಅಗ್ನಿಗೆ ಅದರ ಅಗತ್ಯವಿಲ್ಲ. ಈ ಒಂದೊಂದು ದೃಷ್ಟಾಂತ ಕೊಡ್ತಾರೆ. ಅಂದರೆ ಹೊಗೆ ಇಲ್ಲದೆ ಅಗ್ನಿ ಇರಬಹುದು ಎಂದರ್ಥ. ಹೊಗೆ ಇದ್ರೆ ಅಗ್ನಿ ಇರ್ತದೆ. ಇನ್ನು ಹೊಗೆ ಇಲ್ಲಂದ್ರೆ ಅಗ್ನಿ ಇಲ್ಲೇನು ಆದ. ಅದರಂತೆ ಗುಣಗಳು ಪರಮಾತ್ಮನಲ್ಲೇ ಉಂಟಾಗಿ ಅವನಲ್ಲಿ ಇರುತ್ತಿದ್ದರೂ ಪರಮಾತ್ಮನಿಗೆ ಅವುಗಳ ಇರುವಿಕೆ ಅಗತ್ಯವಿಲ್ಲ. ಅವನಿಗೆ ಅಗತ್ಯ ಇಲ್ಲ. ಮೇಘಕ್ಕೆ ಆಕಾಶದ ಅವಶ್ಯಕತೆ ಆದ, ಮೇಘಕ್ಕಾಗಲ್ಲ. ಮೇಘದ ಆಕಾಶ ಇಲ್ಲ ಅಂದ್ರೆ ಮೇಘ ಎಲ್ಲಿ ತೋರ್ತಾವಂತ ಅವಶ್ಯಕತೆ ಆದ.
ಅದೇ ರೀತಿ ಗುಣಗಳಿಗೆ ಆತ್ಮನ ಅವಶ್ಯಕತೆ ಆದವಿನ ಆತ್ಮನಿಗೆ ಗುಣಗಳ ಅವಶ್ಯಕತೆ ಇಲ್ಲ. ಅಲ್ಲೇ ಹುಡ್ತಾವ, ಅಲ್ಲೇ ತೋರ್ತಾವ, ಅಲ್ಲೇ ಲಯ ಆಗ್ತಾವ. ಆದರೆ ಈ ಸೃಷ್ಟಿ ಸ್ಥಿತಿ ಲಯದ ಅವಶ್ಯಕತೆ ನಿನಗಿಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಅವುಗಳಿಲ್ಲವೆಂದು ಹೇಳಿದೆ. ಅಂದ್ರೆ ಏನರ್ಥ ಆಯಿತು? ಪರಮಾತ್ಮನಲ್ಲಿ ನಿನ್ನಲ್ಲಿ ಇವುಗಳು ಯಾವಿಲ್ಲ ಅಂತ. ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಸಾತ್ವಿಕ ಗುಣ ಇಲ್ಲ. ಅದೇ ಪ್ರಕಾರವಾಗಿ ಹಿಂದೆ ಕೂಡ ಹೇಳಿ, ಅಂಗೈಯಲ್ಲಿ 1 ರೂಪಾಯಿ ಇಟ್ಟುಕೊಂಡು ಇದೇ ಏನಪ್ಪ ಅಂತ ಕೇಳಲು ರೂಪಾಯಿ ಅಂತ ಉತ್ತರ ಬರ್ತಿಲ್ಲ. ಇದೇನಪ್ಪ ಅಂತ 1 ರೂಪಾಯಿ. ತೋರಿಸಿದ್ದು ಕೈ, ಹೌದು. ಮತ್ತು ರೂಪಾಯಿಗಳು 2. ರೂಪಾಯಿ ಕೈಯಿನ ಏಕದಶದಲ್ಲಿ ಇರುವುದು, ಒಂದು ಕಾಲದಲ್ಲಿ ಇರುತ್ತದೆ. ಈಗ ಅದನ್ನು ಹೇಳೋದಕ್ಕಂತ ಈಗ ನಿಮ್ಗೇನು ಕಾಣ್ತದ? ಗ್ರಂಥ ಕಾಣುತ್ತಿಲ್ಲ. ಇದ್ರಾಗ ಗ್ರಂಥ ಒಂದೇ ಅದೇನು? ಗ್ರಂಥ ಹಿಡಿದ ಕೈಯಿನ ಅದ, ಕೈ ಹಿಡೋದಿಲ್ಲ. ಆದರೆ ಇದು ಕೈ, ಇದನ್ನ ಬೇಕಾದಾಗ ಹಿಡಿಬಹುದು, ಬೇಕಾದಾಗ ಬಿಡಬಹುದು. ಕೈ ಮಾತ್ರ. ಅಂದ್ರೆ ಗ್ರಂಥವನ್ನ ಹಿಡಿಲಿಕ್ಕೆ ಕೈಯ ಆಶ್ರಯ ಬೇಕೆ ವಿನಃ ಕೈಗೆ ಗ್ರಂಥದ ಆಶ್ರಯ ಬೇಕಾಗಿಲ್ಲ. ಗ್ರಂಥದ ಅವಶ್ಯಕತೆ ಇಲ್ಲ. ಅದರಂತೆ ಇಲ್ಲಿ ಕೂಡ ಈ ಗ್ರಂಥ ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಇಲ್ಲದೆ ಇರಬಹುದು. ಆದರೆ ಅದನ್ನು ಹಿಡಿದಂಥ ಆಧಾರವಾದ ಕೈ ಏನದ ಅದು ಯಾವಾಗಲೂ ಇರ್ತದೆ ನೋಡ್ರಿ. ಯಾಕಂದ್ರೆ ಇದಕ್ಕೆ ಆಧಾರವಾದದ್ದು ಕೈ, ಅಧೇಯವಾದದ್ದು ಅಲ್ಲಿ ರೂಪಾಯಿ, ಇಲ್ಲಿ ಗ್ರಂಥ. ಹೀಗೆ ದ್ರಾಷ್ಟಾಂತದಲ್ಲಿ ವಿಚಾರ ಮಾಡಿದ್ರೆ ಪ್ರಪಂಚ ಅಧೇಯ, ಪರಮಾತ್ಮನೇ ಆಧಾರ. ಪರಮಾತ್ಮ ಈ ಪ್ರಪಂಚವನ್ನ ಹಿಡದಾನ. ಅಂದ್ರೆ ಆಧಾರ ಯಾರಾದ್ರು? ಪರಮಾತ್ಮ ಆಧಾರ. ಅದೇ ಯಾವಾಯ್ತು? ಗ್ರಂಥ ಇದ್ದಂಗೆ ಜಗತ್ತು ಅವನ ಕೈಯಲ್ಲಿ ಅಷ್ಟೇ. ಹೀಗೆ ಏಕಾಂಶೇನ ಸ್ಥಿತೋ ಜಗತ್ ಅಂದರೆ ಅಧೇಯವಾದ ಪ್ರಪಂಚವು ಆಧಾರವಾದ ಪರಮಾತ್ಮನಲ್ಲಿ ಯಾವುದೋ ಒಂದು ದೇಶದಲ್ಲಿ ಇರುವುದು, ಒಂದು ಕಾಲದಲ್ಲಿ ಇರುತ್ತದೆ. ಹೀಗಿದ್ದರೂ ಅಜ್ಞಾನ ದೃಷ್ಟಿಯಿಂದ ಮಾನವನು ಅಧೇಯವಾದ ಪ್ರಪಂಚವನ್ನೇ ಕಾಣುತ್ತಾನಲ್ಲದೆ ಆಧಾರನಾದ ಪರಮಾತ್ಮ ಕಾಣೋದಿಲ್ಲ. ಹಿಡಿದ ಕೈ ಕಾಣ್ತದ ನಮಗೆ. ಕೈಯಾಗೇನ ಪುಸ್ತಕ ಅಂತೀವಿ, ಪುಸ್ತಕ ಹಿಡಿದ ಕೈ ಹಿಡದಲ್ಲ. ಅದರಂತೆ ಇದು ಒಂದು ದೇಶ, ಒಂದು ಕಾಲ, ಒಂದು ವಸ್ತುವಿನಲ್ಲಿ ಇರಬಹುದು, ಬಿಡಬಹುದು. ಆದರೆ ಇದೇ ರೀತಿಯಾಗಿ ಅಜ್ಞಾನ ದೃಷ್ಟಿಯಿಂದ ಮಾನವನು ಅಧೇಯವಾದ ಪ್ರಪಂಚವನ್ನೇ ಕಾಣುತ್ತಾನಲ್ಲದೆ ಆಧಾರವಾದ ಪರಮಾತ್ಮನ ನೋಡಲಾರ. ಯಾಕೆ ನೋಡಂಗಿಲ್ಲ? ಅವನು ಕಾಣಂಗಿಲ್ಲ ಅಂತ. ಇವು ಸಮಸ್ಯೆಗೆ ಸಂಬಂಧಿಸಿದ ಮಾತು. ಇನ್ನು ವ್ಯಷ್ಟಿಯಿಂದ ನೋಡಿದರೆ ಸ್ಥೂಲ ಸೂಕ್ಷ್ಮ ಕಾರಣವಾದ ಸರ್ವ ಪದಾರ್ಥಗಳಿಗೂ ಪರಮಾತ್ಮನೇ ಆಧಾರ. ಸ್ಥೂಲ ದೇಹಕ್ಕೆ ಯಾರ ಆಧಾರ? ವಿಶ್ವನಾಗಿ ನೀನೇ ಆಧಾರ. ಸ್ವಪ್ನಕ ತೈಜಸ್ಸನಾಗಿ ನೀನೇ ಆಧಾರ. ನಿದ್ರೆಗೆ ಪ್ರಾಜ್ಞನಾಗಿ ನೀನೇ ಆಧಾರ. ಹೀಗೆ ಪರಮಾತ್ಮನು ಸ್ವತಂತ್ರನಾಗಿದ್ದಾನೆ, ಪರತಂತ್ರ ಅಲ್ಲ, ಅವನು ಸ್ವತಂತ್ರ. ಇಲ್ಲಿಯವರೆಗೆ ಏನು ಕೇಳಂಗಾಯ್ತು ಅಂದ್ರೆ ಪರಮಾತ್ಮನಲ್ಲಿ ಗುಣಗಳು ಇರುತ್ತವೆ, ಗುಣಗಳು ಪರಮಾತ್ಮನಲ್ಲಿಲ್ಲ. ಕೈಯಲ್ಲಿ ಪುಸ್ತಕ ಅದ, ಪುಸ್ತಕದಲ್ಲಿ ಕೈ ಇಲ್ಲ. ಕೈಯಾಗದಿಲ್ಲ ಪುಸ್ತಕ, ಪುಸ್ತಕದ ಕೈಯ. ಅದರಂತೆ ಪರಮಾತ್ಮ ನಿನ್ನಲ್ಲೇ ಗುಣಗಳಾವ, ಅನಂತ ಗುಣಗಳವ. ವ್ಯವಸ್ಥೆ ಸಮಸ್ಯೆ ಎಲ್ಲ ಇದ್ರೂ ಕೂಡ ಪರಮಾತ್ಮನಲ್ಲಿ ಇಲ್ಲ.
ಎಂಬ ಅರ್ಥವನ್ನು ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ಮಹಾತ್ಮರು ಹೇಗಂತ ಬರ್ತಾರೆ. ಮುಂದಿನ ಶ್ಲೋಕದಲ್ಲಿ ಇದು ಹೇಗೆ ಇದ್ರೂ ಕೂಡ ಹೇಗೆ ಕಾಣ್ತದಂದ್ರೆ, ಇದು ದೈವೀ ಹೇಷ ಗುಣಮಯ ಮಮ ಮಾಯಾ ದುರತ್ಯಯ ಮಾಂ ಏವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ. ಅಂದರೆ ಇಲ್ಲಿವರೆಗೂ ತಿಳಿದಂಥ ವಿಚಾರ ಅಖಂಡ ಅದ್ವಿತೀಯ ಸ್ವರೂಪವನ್ನೇ ಬೋಧಿಸುತ್ತೇನೆಂದು ಕೃಷ್ಣನು ಹೇಳಿ ಈ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಪರತರಂ ನಾಣ್ಯತಾ ಕಿಂಚದಸ್ತಿ ಎಂದು ಪರಮಾತ್ಮನ ಪಾರಮಾರ್ಥಿಕ ಸ್ವರೂಪದ ಬೋಧೆಯಾಗಿ, ಆಮೇಲೆ ಪ್ರಪಂಚದ ಪ್ರತಿ ಪದಾರ್ಥದಲ್ಲಿಯೂ ಪರಮಾತ್ಮನ ವ್ಯಾವಹಾರಿಕ ಸ್ವರೂಪ ಆದಂತ ಪಾರಮಾರ್ಥಿಕ ಸತ್ಯದಲ್ಲಿ ವ್ಯಾವಹಾರಿಕ ಸತ್ಯ ಆದಂತೆ ಇಲ್ಲಿ ಹೇಳ್ಕೊಂತ ಹೋಗ್ತಾರೆ. ಯಾವುದಂದ್ರೆ ಅದೇ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಮೋಟ ಮರದಲ್ಲಿ ಕಳ್ಳ. ಈ ಪ್ರಕಾರವಾಗಿ ನೇಹನಾಸ್ತಿ ಕಿಂಚನ ಅಂದರೆ ಅವನ ವಿನಃ ಮತ್ತೊಂದು ಇಲ್ಲವೇ ಇಲ್ಲ. ನೀನು ಬೆಳ್ಳಿಯ ಭಾಸವಾದಾಗ, ಬೆಳ್ಳಿ ನೋಡಿದಾಗ ಮತ್ತೆ ಇಲ್ಲ ಅಂದಾಗರು ಬೆಳ್ಳಿ ಒಂದೇ ಆದ ವಿನಃ ಯಾವ ವ್ಯಾವಹಾರಿಕ ಸತ್ತ ಅಲ್ಲಿಲ್ಲ. ವ್ಯವಹಾರ ನಡೆದಲ್ಲಿ ಏನಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ವ್ಯವಹಾರ ನಡೆದ, ಆದರೆ ವ್ಯವಹಾರಕ್ಕೆಲ್ಲ ಸುಳ್ಳದು, ಪಾರಮಾರ್ಥಿಕ ಚಿಪ್ಪು ಒಂದು ಸತ್ಯವಾಗಿ ಉಳಿತು ನೋಡು. ಅದರಂತೆ ಪ್ರತಿ ಪದಾರ್ಥದಲ್ಲಿಯೂ ಪರಮಾತ್ಮನ ವ್ಯಾವಹಾರಿಕ ಸ್ವರೂಪವನ್ನು ಹೇಗೆ ನೋಡಬೇಕು ಅಂತಂದರೆ, ಮಾಂಡೂಕ್ಯ ಉಪನಿಷತ್ತು ಹೇಳುತ್ತದೆ, ಮತ್ತೊಂದು ವಸ್ತು ಇರಲಿಕ್ಕೆ ಆಸ್ಪದವಿಲ್ಲದ್ದು ಅಖಂಡ ಅದ್ವಿತೀಯ ಪರಬ್ರಹ್ಮ ಸ್ವರೂಪದಲ್ಲಿ ಈ ವ್ಯವಹಾರ ಆದರೂ ಹೇಗೆ ಸಂಬಂಧ ಆಯಿತು ಅಂತಂದರೆ, ಆದರೂ ಮಾಯೆ ಉಪಾಧಿಯನ್ನು ಸ್ವೀಕರಿಸಿದರೆ ವ್ಯವಹಾರ ಸಂಬಂಧ ಆಗ್ತದೆ. ಮಾಯ ಉಪಾಧಿ ಸ್ವೀಕಾರ ಮಾಡಿದಾಗ ವ್ಯವಹಾರ, ಆ ಮಾಯ ಉಪಾಧಿಯನ್ನು ಮಾಯೆ ಮಿಥ್ಯ ಅಂತ ತಿಳ್ಕೊಂಡ್ರ ಅವ್ರಿಗೆ ವ್ಯವಹಾರನೇ ಇಲ್ಲ ಅಂತ. ಎಲ್ಲಿ ನಡೆದ ವ್ಯವಹಾರ? ಬ್ರಹ್ಮನಲ್ಲಿ ವ್ಯವಹಾರ ಅಂತ. ನೀರಿನಲ್ಲೇ ತೆರೆಗಳ ವ್ಯವಹಾರ ನಡೆದವೋ, ಇದು ನೀರಿನ ಬಿಟ್ಟು ವ್ಯವಹಾರ ನಡೆದವು, ನೀರೇ ನಡೆದವಿಲ್ಲ. ಅದರಂತೆ ಇಲ್ಲಿ ವಿಚಾರ ಮಾಡಿ ನೋಡಿದಾಗ ಮಾಯನ್ನು ಕೂಡ ಯಾಕಂದ್ರೆ ಅದು ನಿನ್ನ ಸತ್ಯದ ಅನುಭವವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮಿಥ್ಯೆಯಾದ ಮಾಯನ್ನು ಕೂಡ ಯಾವ ರೀತಿ ಸೃಷ್ಟಿಯನ್ನು ಮಾಡಿ ತಿಳಿಸೋದಕ್ಕೋಸ್ಕರ ಮಹಾತ್ಮರು ಆಕಾಶದ ಪೂರ್ಣದಲ್ಲಿ ಎಲ್ಲೋ 3 ಭಾಗದಲ್ಲಿ ಒಂದು ಭಾಗ ಮಾಯೆ ಅಂತ ಹೇಳಿದರು. ಎಷ್ಟದ ಮಾಯೆ? ಆಕಾಶದ 4 ಭಾಗದಲ್ಲಿ 1 ಭಾಗದಷ್ಟು ಮಾಯೆಯನ್ನು ಸೃಷ್ಟಿ ಮಾಡಿದರು. ನಾ ಭಾಳ ಸಲ ಹೇಳಿ ನಿಮಗೂ ಹೇಳ್ತಿರ್ತೀನಿ, ಈ ಸತ್ಯ ಮಿಥ್ಯೆಯನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಸತ್ಯ ಅಂತ ಒಂದೇ ಹೇಳಿದರೆ ಅದರ ಜ್ಞಾನ ಇಲ್ಲದವನಿಗೆ, ಸತ್ಯದ ಜ್ಞಾನವೇ ಇಲ್ಲದವನಿಗೆ ಮಿಥ್ಯವಾದ ವಸ್ತುವನ್ನು ತೋರಿಸಿ ಮಿಥ್ಯ ಸುಳ್ಳಾದ ಸತ್ಯ ನಿಜ ಆದ ಅಂತ ಹೇಳಕ್ಕ ಅಷ್ಟಕ್ಕೆ ತಗೋಬೇಕು ವಿನ ವಿಚಾರ ಮಾಡಿ ನೋಡಿದರೆ ಹೇಗೆ ಅಂತ ವಿಚಾರ ಮಾಡಿದರೆ ಅದು ಮೃಗಜಲದಂತೆ. ಮೃಗಜಲ ಅಂತ ಗೊತ್ತಲ್ಲ, ಬೇಸಿಗೆ ಮಧ್ಯಾಹ್ನ ಕಾಲದಲ್ಲಿ ದಾರಿಕಾರ ನೀರಡಿಸಿ ನೀರಿಗಾಗಿ ಅತ್ತ ಇತ್ತ ತಿರುಗಿ ಅವನಿಗೆ ನೋಡುವಾಗ ಸ್ವಲ್ಪ ದೂರದಲ್ಲಿ ನೀರಿದ್ದಂಗೆ ಕಂಡು ಬಂತು. ಸಮೀಪಕ್ಕೆ ಹೋಗಿ ನೀರಿದೆ ಮತ್ತೆ ಸ್ವಲ್ಪ ದೂರದಲ್ಲಿ ಕಂಡು ಬಂತು. ಅಲ್ಲಿ ಹೋಗಿ ನೋಡಿದ ಮತ್ತೆ ಸ್ವಲ್ಪ ದೂರದಲ್ಲೇ ನೀರು ಕಂಡು ಬಂತು.
ಯಾವಾಗ ಗೊತ್ತಾಯ್ತು ಅವನಿಗೆ ಇದು ನೀರಲ್ಲ ಅನ್ನೋ. ಯಾಕಲ್ಲ, ನೀರು ಕಣ್ಣಂಗೆ ಕಾಣ್ತದ. ನೀರಾದರೆ ಇಲ್ಲಿದ್ದದ್ದು ಅದು ಸಮೀಪ ಬಂದಾಗ ನೀರು ಇರಲೇಬೇಕಲ್ಲ ಅಲ್ಲಿ. ನಾ ನೀರಾದಂತ ಬರ್ತೀನಿ, ಬಂದಂಗೆಲ್ಲ ಮುಂದಕ್ಕೆ ಹೋಗ್ತದ ಅಂದಾಗ ಅದು ಮೃಗಜಲ ಅಂತ ನಿಶ್ಚಯ ಯಾವಾಗಾಯಿತು. ಅದರಂತೆ ಅದರ ಸಮೀಪ ಹೋದಂಗೆಲ್ಲ ಆ ಸ್ವರೂಪವನ್ನು ತಿಳಿಯದಿದ್ದರಿಂದ ಅದು ಅವನನ್ನು ಆಕರ್ಷಿಸಲಾರದೆ ಹೋಯಿತು. ಅದು ವಿಚಾರ ಮಾಡಿ ಸಮೀಪ ಹೋದಾಗ ನೋಡ್ಬೇಕಾಯ್ತು. ವಿಚಾರ ಮಾಡಿ ನೀರಂದ್ರೆ ಇಲ್ಲಿರ್ಬೇಕಾಗಿತ್ತು, ಇಲ್ಲ ಕಣ್ಣಂಗಾಯ್ತಲ್ಲ ಏನಿರಬಹುದು ಅಂತ ಅಲ್ಲೇ ವಿಚಾರ ಮಾಡಿದ್ರೆ ಮತ್ತೆ ಮುಂದೆ ಕಂಡಾಗ ಅಲ್ಲಿಗೂ ಹೋಗ್ತಿದ್ದಿಲ್ಲ, ಮತ್ತೆ ಮುಂದೆ ಹೋಗ್ತಿದ್ದಿಲ್ಲ. ಈ ರೀತಿ ಕಲ್ಪಿತವಾದ ಗುಣಗಳಲ್ಲಿರುವ ಮೋಹರೂಪ ಆಕರ್ಷಣೆಯು ವಸ್ತು ರೂಪದ ಜ್ಞಾನವಾಗುವವರೆಗೆ ತಿಳಿಯದವನಿಗೆ ಮಾಯೆ, ತಿಳಿದವನಿಗೆ ಮಾಯೆ ಇಲ್ಲಿ. ಯಾರು ತಿಳಿದಿಲ್ಲ ಅವನಿಗೆ ಮಾಯ ಆಗಿ ಕಾಣ್ತದ ನೋಡ್ರಿ. ಯಾವನ್ ತಿಳಿದಾನ ಅವನಿಗಿಲ್ಲಲ್ಲ. ಆ ಮೃಗಜಲವನ್ನು ಓಡಿಸ್ತದೆ. ಯಾಕೆ ತಿಳಿದಿಲ್ಲ, ಗೊತ್ತಿಲ್ಲ, ಜ್ಞಾನ ಇಲ್ಲ. ಪ್ರಾಣಿಗಳು ಓಡ್ತಾವ. ಆ ತಿಳಿದಂಥ ಮನುಷ್ಯ ಅದೇ ಮೃಗಜಲ ನೋಡಿ ಓಡ್ತಾನೇನು? ಓಡಂಗಿಲ್ಲ. ಯಾಕೆ? ಸತ್ಯದ ಅರಿವಾಗಿದೆ ಮನುಷ್ಯನಿಗೆ, ಸತ್ಯದ ಅರಿವಾಗಿಲ್ಲ ಮೃಗಗಳಿಗೆ. ಅದರಂತೆ ವಿವೇಕಿಗಳಿಗೆ ಸತ್ಯದ ಅನುಭವ ಆದಾಗ ಅವರು ಇವುಗಳ ವ್ಯವಹಾರದಲ್ಲಿ ಓಡೋದಿಲ್ಲ. ವ್ಯವಹಾರ ಮಾಡೋದು ಬಿಡೋದಿಲ್ಲ, ವ್ಯವಹಾರದಲ್ಲಿ ಓಡೋದಿಲ್ಲ. ಇಲ್ಲಿರೋದು ಎರಡೇ ಶಬ್ದ. ವ್ಯವಹಾರ ಮಾಡೋದು ಬಿಡೋಂಗಿಲ್ಲ, ಆದರೆ ವ್ಯವಹಾರ ಹಿಂದೆ ಓಡಂಗಿಲ್ಲ. ಯಾಕೆ? ಗೊತ್ತಾದಲ್ಲ ಅವರಿಗೆ ಇದು ಮೃಗಜಲ ಅದ, ಮಾಯೆ ಅದ, ಮಿಥ್ಯೆ ಅದ. ಇದರಿಂದ ಓಡ್ತಾ ಹೋದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ಅವರು ಮಾಯೆಯನ್ನು ದಾಟಲು ನಾವೇನು ಮಾಡಬೇಕು ಅಂದರೆ ಅಂಥ ವಿಚಾರವಂತರ ಸಭೆಯಲ್ಲಿ, ಸತ್ಸಂಗದಲ್ಲಿ ನಾವು ಕುಂತು ವಿಚಾರವನ್ನು ಮಾಡಿ ನೋಡಿದಾಗ ಮಾತ್ರ ಇದು ಮಾಯಾ ಮಿಥ್ಯೆ ಆಗ್ತದೆ. ಆಮೇಲೆ ಬ್ರಹ್ಮ ಸತ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಮುಂದಿನ ಕಾರ್ಯಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಮಾತಿನಿಂದ ಇವತ್ತರ ಪೂಜಾ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಹೋಗಿ ನಾಳೆ ದಿನ ಆದಷ್ಟು ಮಟ್ಟಿಗೆ 10ರಿಂದ 11 ಗಂಟೆಯ ಒಳಗೆ ನಾವು ಮಲ್ಲಾಪುರ ನಮ್ಮ ಶ್ರೀಮಠದ ಭೂದಾನ್ಯಗಳಾದಂಥ ಶಿವಪ್ಪ ಯಜಮಾನ ಮನೆಯಲ್ಲಿ ಪಾದಪೂಜೆಯನ್ನು ಇಟ್ಟುಕೊಂಡರೆ. ನಿನ್ನೆ ಅವ್ರ ತಂದೆ ಮಗ ಬಂದು ಎಲ್ಲರಿಗೆ ಹೇಳಿ ಹೋದರು. ಎಲ್ಲರೂ ಮಧ್ಯಾಹ್ನದಲ್ಲಿ ಸಿಗೋದಿಲ್ಲ ಅನ್ನೋ ಕಾರ್ಯಕ್ಕಾಗಿ ನಾ ಎಲ್ಲರಿಗೆ ಹೇಳ್ತೀನಿ, ಬರೋರೆಲ್ಲರೂ ಬರ್ತೀವಿ ಒಂದು ಅರ್ಧ ಗಂಟೆ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟ ಕಾರಣ ನಾವೆಲ್ಲರೂ ಆದಷ್ಟು ಮಟ್ಟಿಗೆ ಹೋಗಿ ಆ ಕಾರ್ಯ ಮುಗಿದ ತಕ್ಷಣ ಮಠದಲ್ಲಿ ಹೋಗಿ ಒಂದು 5 ನಿಮಿಷ ಒಂದು ಮಂಗಲವನ್ನು ಮಾಡಿ ಆದಷ್ಟು ಬೇಗ ಮತ್ತೆ ವಾಪಸ್ಸು ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ಪುಷ್ಪಗಳಿಗೆ ಮಂಗಲವನ್ನು ಹೇಳಿ ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ಆರತಿಯ
ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆ ಒಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ಜ್ಞಾನಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ श्री सद्गुरु अभिनव महाराज की जय सकल साधु संत महाराज की जय जय मंगलम जय नमः पार्वती शिव हर